ಹಲೋ ಬೆಸ್ಟೀಸ್, ಇವತ್ತಿನ ನಮ್ಮ ಸಿಂಪಲ್ ಬ್ರೇಕ್ಫಾಸ್ಟ್, ಲಂಚ್ और ಡಿನ್ನರ್ ರೆಸಿಪಿ ಚಿಕನ್ ಮಸಾಲ और ಚಿಕನ್ ಕರಿ. ಈ ಚಿಕನ್ ಕರಿ ಇಡ್ಲಿ, ದೋಸೆ, ಚಪಾತಿ ಮತ್ತು ರೋಟಿಗೆ ತುಂಬ ಚೆನ್ನಾಗಿರುತ್ತೆ. ವಿತಿನ್ ನೋ ಟೈಮ್ ಈ ಚಿಕನ್ ಕರಿ ಮಾಡ್ಬೋದು. ಫಸ್ಟ್ 1/2 kg ಚಿಕನ್ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದರಲ್ಲಿ 1 ಸ್ಪೂನ್ ಖಾರ ಪುಡಿ, ಹಾಗೆ 1/4 ಸ್ಪೂನ್ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ 1 ಸ್ಪೂನಷ್ಟು ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಬೇಕು. ಮ್ಯಾರಿನೇಷನ್ ಅಂದರೆ ಇದು ತುಂಬ ಹೊತ್ತೇನೋ ಅಲ್ಲ, ನಾವು ಮಸಾಲ ಪ್ರಿಪರೇಷನ್ ಮಾಡ್ಕೊಳ್ಳೋ ಒಳಗೆ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ನೆಕ್ಸ್ಟು ರಾ ಮಸಾಲ ಪ್ರೆಪ್ ನೋಡೋಣ. ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಒಣ ಕೊಬ್ಬರಿ 4 ಸ್ಪೂನು, 1 ಸ್ಪೂನ್ ಧನಿಯಾ ಪುಡಿ, ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಸೇರಿ 1 ಸ್ಪೂನು, ಹಾಗೆ ಅರ್ಧ ಸ್ಪೂನ್ ಗಸಗಸೆ ಹಾಕಿ ಇದೆಲ್ಲ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಒಳ್ಳೆ ಪೇಸ್ಟ್ ರುಬ್ಕೋಬೇಕು. ನೆಕ್ಸ್ಟ್ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ನಾವು ರಾ ಪೇಸ್ಟ್ ಏನು ಮಾಡ್ಕೊಂಡಿದ್ವೋ ಮಸಾಲ ಪೇಸ್ಟ್ ಅದನ್ನೆಲ್ಲ ಕುಕ್ಕರ್ಗೆ ಹಾಕಬೇಕು. ಹಾಕಿ 1 ಸ್ಪೂನಷ್ಟು ಖಾರ ಪುಡಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರಾ ಫ್ಲೇವರ್ ಎಲ್ಲ ಹೋಗುತ್ತೆ. ಈ ಮಸಾಲ ಪೇಸ್ಟ್ ಹಾಕುವಾಗಲೇ ಖಾರ ಪುಡಿ ಹಾಕಿದರೆ ಏನಂದರೆ ರೆಡ್ ಕಲರ್ ಬರುತ್ತೆ ಕರಿ ಎಲ್ಲ. ನೆಕ್ಸ್ಟ್ ನಾವು ಮುಂಚೆನೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಚಿಕನ್ ಎಲ್ಲ ಇದಕ್ಕೆ ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಫ್ರೈ ಮಾಡಬೇಕು. ಒಂದು ಸ್ಮಾಲ್ ಗ್ಲಾಸಷ್ಟು ನೀರು ಹಾಕಿ, ಇದಕ್ಕೆಲ್ಲ ಜಾಸ್ತಿ ನೀರು ಅವಶ್ಯಕತೆ ಇರಲ್ಲ, ಯಾಕಂದರೆ ಚಿಕನಲ್ಲಿ ನೀರು ಬರುತ್ತೆ. ಹಾಗೆ ಕುಕ್ಕರ್ಗೆ ಹಾಕೋದ್ರಿಂದ ನೀರು ತುಂಬ ಆಗುತ್ತೆ. ಹಾಗಾಗಿ ಒಂದು ಸಣ್ಣ ಗ್ಲಾಸಷ್ಟು ನೀರು ಹಾಕಿದರೆ ಸಾಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಕುಕ್ಕರ್ ಲಿಡ್ ಹಾಕೋದಷ್ಟೇ. ಉಪ್ಪು ಖಾರ ಎಲ್ಲ ಇದರಲ್ಲೇ ಟೇಸ್ಟ್ ಮಾಡ್ಕೋಬೇಕು. ಈಗಲೇ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 to 3 ವಿಷಲ್ಸ್ ಇಟ್ಟರೆ ಸಾಕು. ಒಳ್ಳೆ ಫ್ಲೇವರ್ಫುಲ್ ಆಗಿರೋ ಚಿಕನ್ ಮಸಾಲ ರೆಡಿ ಆಗುತ್ತೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾತ್ರ ಇರಬೇಕು, ತುಂಬ ನೀರು ಇರಬಾರ್ದು ಮತ್ತು ಗಟ್ಟಿನೂ ಇರಬಾರ್ದು. ಈ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇದು ತುಂಬ ಲಿಕ್ವಿಡೇನೂ ಇಲ್ಲ, ಒಂದು ಗ್ರೇವಿಗಿಂತ ಸ್ವಲ್ಪ ಲೈಟಾಗಿರುತ್ತೆ. ಇನ್ನು ನಾನು ಪ್ಲಫಿ ಇಡ್ಲಿ ಮಾಡಿದ್ದೀನಿ. ಇಡ್ಲಿ ಹಾಕಿ ಅದ್ರ ತುಂಬ ಕರಿ ಹಾಕಬೇಕು, ಚಿಕನ್ ಕರಿ. ಈ ಚಿಕನ್ ಕರಿ ಮತ್ತು ಇಡ್ಲಿ ತಿನ್ನುವಾಗ ಮೆಲ್ಟಾಗಿಬಿಡುತ್ತೆ ಬಾಯಲ್ಲಿ ಇಟ್ಕೊಂಡ್ರೆ. ನಾವು ತೆಗಿಯುವಾಗಲೇ ಇಡ್ಲಿ ಕಟ್ ಮಾಡುವಾಗಲೇ ಮೆಲ್ಟಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಮಾಡಿರೋ ಚಿಕನ್ ಕರಿ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಇಡ್ಲಿ ದೋಸೆಗೆ ಚಿಕನ್ ಕರಿ ನಾನ್ ವೆಜ್ ತಿನ್ನೋದು, ಬಟ್ ಈ ಥರ ಟ್ರೈ ಮಾಡಿ, ನಿಮಗೆ ಮತ್ತೊಂದು ಸತಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ನೀವೂ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಬನ್ನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ. ಇನ್ನೊಂದು ವಿಷಯ ಏನಂದರೆ